ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನಿಮಗೆಲ್ಲರಿಗೂ ಮಂಗಳ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೇಳುವ ವಿಷಯ ಏನಂತಂದರೆ, ವ್ಯಾಪಾರದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಹೇಗೆ ಸುಧಾರಣೆ ಮಾಡಿಕೊಳ್ಳುವುದಕ್ಕೆ ಒಂದು ಯಂತ್ರ ಸಾಧನೆಯನ್ನು ರಚಿಸಿದ್ದೇನೆ. ಎಷ್ಟೇ ದುಡಿದ್ರೂ ಸಹಿತ ಗಿರಾಕಿ ಬರ್ತಾ ಇಲ್ಲ. ಆಮೇಲೆ ಗಿರಾಕಿ ಬಂದರೂ ಸಹಿತ ಹಣ ಸಹಿತ ಮನೆಯಲ್ಲಿ ಸರಿಯಾಗಿ ನಿಲ್ತಾ ಇಲ್ಲ. ನಾವೆಷ್ಟೇ 10 ರೂಪಾಯಿ ದುಡಿದ್ರೂ ಸಹಿತ ಮನೆಯಲ್ಲಿ ನೆಮ್ಮದಿ ಇಲ್ಲ. ನಾವು ನೆಮ್ಮದಿಯನ್ನು ಕಾಣ್ತಾ ಇಲ್ಲ. ಏನು ಮಾಡಬೇಕು? ಅದಕ್ಕೆ ಆ ಯಂತ್ರ ಸಾಧನೆಯನ್ನು ಯಾವ ರೀತಿಯಾಗಿ ಮಾಡ್ತಕ್ಕಂಥದ್ದು, ಇದನ್ನು ಮಾಡಿದರೆ ನಮಗೆ ಶತಸಿದ್ಧ ಆಗ್ತದ ಅಂತಕ್ಕಂಥದ್ದೇ ಇವತ್ತಿನ ಪರಿಹಾರದ ಮತ್ತು ವ್ಯಾಪಾರದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಹೇಗೆ ಸುಧಾರಿಸಿಕೊಳ್ಳುವುದು ಅಂತಕ್ಕಂಥದ್ದೇ ಇವತ್ತಿನ ದಿವಸ ಯಂತ್ರ ಸಾಧನೆ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ದಿವಸ ಒಂದು ವ್ಯಾಪಾರ ಅಭಿವೃದ್ಧಿ ಆಗಬೇಕು. ಒಂದು ಚಿಕ್ಕದಾಗಲಿ ಒಂದು ಚೊಕ್ಕದಾಗಲಿ ಒಂದು ಅಂಗಡಿಯನ್ನು ಇಟ್ಕೊಂಡಿರ್ತಾರೆ. ಒಂದು ದಿನಸಿ ಅಂಗಡಿ ಆಗಲಿ, ಒಂದು ಕಿರಾಣಿ ಅಂಗಡಿ ಆಗಲಿ, ಆಮೇಲೆ ಒಂದು ಕಟಿಂಗ್ ಶಾಪ್ ಆಗಿರಲಿ, ಒಂದು ಏನೋ ಒಂದು ದೊಡ್ಡದಾಗಲಿ, ಒಂದು ಬಾರ್ ಅಂಗಡಿ ಆಗಲಿ, ಏನೋ ಒಂದು ಚಿಕ್ಕದಂಗಡಿ ದೊಡ್ಡದಂಗಡಿ ಆಗಲಿ, ಎಷ್ಟೇ ದುಡಿತೇನೆ ಸ್ವಾಮಿ ಅಭಿವೃದ್ಧಿನೇ ಆಗ್ತಾ ಇಲ್ಲ, ಎಷ್ಟೇ ದುಡಿದ್ರೂ 4 ಜನಗಳ ಮಧ್ಯ ಬದುಕಾಕೆ ಆಗ್ತಾ ಇಲ್ಲ ಅಂತಂದರೆ ನಿಮ್ಗೊಂದು ಹೇಳುವಂಥ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಜೀವನ ಮಾಡೋಕ್ಕೆ 10 ರೂಪಾಯಿ ಇದ್ರೆ ಸಾಕು. ಇನ್ನೊಬ್ರು ನೋಡಿ ಜೀವನ ಮಾಡಕತ್ರ ಆ 10 ರೂಪಾಯಿ 10 ಕೋಟಿ ಇದ್ರೂ ಸಾಲದು ಅಂತಂದರೆ ಇರೋದರಲ್ಲಿ ನೆಮ್ಮದಿಯನ್ನು ಕಾಣುವಂಥದ್ದು. ಇವತ್ತಿನ ದಿವಸ ಹೇಳುವಂತಹ ವಿಷಯ ಏನಂತಂದರೆ, ಯಾವ ರೀತಿಯಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವುದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಪ್ರಥಮವಾಗಿ ಏನನ್ನು ಮಾಡಬೇಕು? ಬೆಳಗಿನ ಜಾವ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲವನ್ನು ಮುಗಿಸಿಕೊಂಡು ಆದಮೇಲೆ ಮನೆ ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆ ಮುಂದ್ಗಡೆ ಕೂತ್ಕೊಳ್ಳಿ. ಸ್ವಾಮಿ, ಇವತ್ತಿನ ದಿವಸ ನಾವೊಂದು ಯಂತ್ರ ಸಾಧನೆಯನ್ನು ಮಾಡ್ತಾ ಇದ್ದೀನಿ, ಒಳ್ಳೇದಾಗಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆದಮೇಲೆ ಏನು ಮಾಡ್ತೀರಾ ಅಂತಂದರೆ, ದೇವರ ಮುಂದೆ ಹೋಗಿ ಒಂದು ದೀಪವನ್ನು ಹಚ್ಚಿ ನಿಮ್ಮ ಕುಲದೇವರಿಗೆ, ನಿಮ್ಮ ಮನೆ ದೇವರ ಮುಂದ್ಗಡೆ ಫೋಟೋ ಇರ್ತದಲ್ಲ, ಒಂದು ಈಶಾನ್ಯಕ್ಕೆ ಒಂದು ದೇವರ ಕೋಣೆ ಇರ್ತದೆ, ಅಲ್ಲಿ ಹೋಗಿ ಒಂದು ದೀಪವನ್ನು ಹಚ್ಚಿ ಶುದ್ಧ ಮನಸ್ಸಿನಿಂದ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಏನು ಮಾಡಬೇಕಂದ್ರೆ ಒಂದು ಯಂತ್ರವನ್ನು ರಚಿಸಿಕೊಳ್ಬೇಕು. ಯಾವ ರೀತಿಯಾಗಿ ಸ್ವಾಮಿ ಅಂತ ನೀವು ನಮ್ಮನ್ನು ಕೇಳ್ಬೋದು. ಯಾವ ರೀತಿಯಾಗಿ ರಚಿಸಿಕೊಳ್ಬೇಕಂತಂದ್ರೆ, ಪ್ರಥಮವಾಗಿ ನಾವೇನು ಇಟ್ಕೋಬೇಕಂದ್ರೆ ಗಂಧವನ್ನು ಶುದ್ಧವಾಗಿ ರೆಡಿ ಮಾಡಿಟ್ಕೋಬೇಕು. ಅದೇ ರೀತಿಯಾಗಿ ಸ್ವಲ್ಪ ಕುಂಕುಮವನ್ನು ರೆಡಿ ಮಾಡಿಟ್ಕೋಬೇಕು. ಅದೇ ರೀತಿಯಾಗಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಸ್ವಲ್ಪ ಅರಿಶಿಣವನ್ನು ಶುದ್ಧಪಡಿಸಿಕೊಳ್ಬೇಕು. ಮಾಡುವಂತಹ ವಿಧಾನಗಳನ್ನು ಯಾವ ರೀತಿಯಾಗಿ ಮಾಡಬಹುದು? ಇದನ್ನು ಮಾಡಿದರೆ 100% ಸಹಿತ ಆಗ್ತದೆ. ಇದಕ್ಕೆ ನಾನು ಭರವಸೆ ಕೊಡ್ತೀನಿ. ಇದಕ್ಕೆ ಶತಸಿದ್ಧ ಪರಿಹಾರ. ನಾನು 300 ಜನಕ್ಕೆ ಇದನ್ನು ಹೇಳಿದ್ದೀನಿ, 250 ಜನ ಪಾಲಿಸಿದಾರೆ. ಇವಾಗ ಆರಾಮ್ ಚೆನ್ನಾಗಿದ್ದಾರೆ. ಫೋನ್ ಮಾಡಿ ಹೇಳ್ತಾರೆ, ಸ್ವಾಮಿ ಚೆನ್ನಾಗಿ ಆಗ್ತಾ ಇದೆ, ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತದೆ, ಒಂದ್ಸರಿ ಬಂದು ಹೋಗಿ ಸ್ವಾಮಿ ನಮ್ಮ ಅಂಗಡಿಗೆ ಅಂತ ಹೇಳ್ತಾರೆ. ಅಂತಂದರೆ ಇದನ್ನು ನೀವು ಅಷ್ಟು ಕಟ್ಟುನಿಟ್ಟಾಗಿ ಮಾಡ್ರಿ, ಶತಸಿದ್ಧ 100ಕ್ಕೆ 100 ಪರಿಹಾರ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ಭರವಸೆ. ಆದರೆ ಮಾಡುವಂಥದ್ರಲ್ಲಿ ನಿಷ್ಠೆ ಇರಬೇಕು. ಮನಸ್ಸಿನೊಳಗೆ ಮಹಾದೇವ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ಮಾಡಿ, ಆಗೋ ಕೆಲಸಗಳ ಸಹಿತ ಶುದ್ಧವಾಗಿರ್ತಾವ ಅಂತಕ್ಕಂಥದ್ದೇ ನನ್ನ ಅರ್ಥ ಆಗಿರ್ತಕ್ಕಂಥದ್ದು. ಏನನ್ನ ಮಾಡಬೇಕಂದ್ರೆ, ಪ್ರಥಮವಾಗಿ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಬೇಕು. ಆ ಬಿಳಿ ಹಾಳೆಯನ್ನು ತೆಗೆದುಕೊಂಡು ಏನು ಮಾಡ್ಬೇಕಂದ್ರೆ, ಬಿಳಿ ಹಾಳೆ ಇಲ್ಲ ಅಂತಂದರೆ ಮನೆಯೊಳಗೆ ಒಂದು ಅಂಗಡಿ ಒಳಗೆ ದಿನಸಿ ಅಂಗಡಿ ಭುಜಪತ್ರೆ ಅಂತ ಸಿಗ್ತದೆ. ಭುಜಪತ್ರೆ ಅಥವಾ ಭೋಜಪತ್ರೆ ಅಂತ ಸಿಗ್ತದೆ. ಆ ಭೋಜಪತ್ರೆಯನ್ನು ತೆಗೆದುಕೊಂಡು ಏನು ಮಾಡ್ಬೇಕಂದ್ರೆ, ಅದಕ್ಕೆ ಈ ಭಾಗದಿರ್ತದಲ್ಲ, ಈ ಭಾಗಕ್ಕೆ 4 ಮೂಲೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಈ ಭಾಗಕ್ಕೆ 4 ಭಾಗಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ನಾವೇನು ಮಾಡ್ಬೇಕಂದ್ರೆ ಯಂತ್ರವನ್ನು ಬರಿಬೇಕಾಗಿರ್ತಕ್ಕಂಥ. ಯಾವ ರೀತಿಯಾಗಿ ಬರಿಬೇಕಂತದನ್ನು ಈ ರೀತಿಯಾಗಿ ನಾನು ಒಂದು ಶುದ್ಧಪಡಿಸಿಟ್ಟಿಕೊಂಡಿದ್ದೀನಿ. ಈ ರೀತಿಯಾಗಿ ಯಂತ್ರವನ್ನು ರಚಿಸಿಕೊಳ್ಬೇಕು. ಯಾವ ರೀತಿಯಾಗಿ ಬರೆದಿದ್ದೀನಿ
ಒಂದು ಸಾರಿ ವೀಕ್ಷಣೆಯನ್ನು ಮಾಡಿ ನೋಡಿ. ಈ ರೀತಿಯಾಗಿ ಯಂತ್ರವನ್ನು ಸಿದ್ಧಪಡಿಸಿಕೊಂಡು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಮಾಡಬೇಕಂದ್ರೆ, ಪ್ರಥಮವಾಗಿ ನಾವು ಮಾಡುವಂಥದ್ದು ಏನಪ್ಪ ಅಂದರೆ ಈ ರೀತಿಯಾಗಿ 1 2 3 4 5 ಬಾಕ್ಸ್ಗಳನ್ನ ಹಾಕ್ಕೋಬೇಕು. ಅಂಥವೆಷ್ಟು 1 2 3 4 5 6 7 8 ಗೆರೆಗಳನ್ನು ಹಾಕಿಕೊಂಡು ಮಂತ್ರಗಳನ್ನು ಬರಿಬೇಕು. ಎಲ್ಲಿ? ನಿಮ್ಮ ಪೂಜಾ ಕೋಣೆಯಲ್ಲಿ ಮುಂದ್ಗಡೆ ಕುತ್ಕೋಬೇಕು. ಅವತ್ತಿನ ದಿನ ಸ್ನಾನ ಶುದ್ಧವಾಗಿ ಕುತ್ಕೊಂಡಿರಿ, ಮನೆ ಮೇಲೆ ಕುತ್ಕೊಂಡು ಭುಜಪತ್ರೆ ಇದ್ರೆ ಭುಜಪತ್ರೆ, ಬಿಳಿ ಹಾಳೆ ಇದ್ರೆ ಬಿಳಿ ಹಾಳೆ ಮೇಲೆ ಬರಿಬೇಕು. ಬರೆಯುವಾಗ ಇಲ್ಲಿ ನಾನು ಬರ್ದಿಲ್ಲ, ಇಲ್ಲಿ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ನಿಮ್ಮ ಮನೆ ದೇವರ ಹೆಸರನ್ನ ಬರಿಬೇಕು. ನಾನು ಮೊದಲೇ ಹೇಳಿದೆ, ಕುಲದೇವರ ಆಶೀರ್ವಾದ ಇಲ್ಲದಂಗೆ ಯಾವುದೂ ಆಗಲ್ಲ. ಇಲ್ಲಿ ನಿಮ್ಮ ಕುಲದೇವರ ಹೆಸರನ್ನ ಬರೆಯಬೇಕು. ಬರೆದಾದ್ಮೇಲೆ ಈ ಭಾಗದಲ್ಲಿ ಸಹಿತ ನಿಮ್ಮ ಕುಲದೇವರ ಹೆಸರನ್ನ ಬರಿಬೇಕು, ಈ ಭಾಗದಲ್ಲಿ ಸಹಿತ ನಿಮ್ಮ ಕುಲದೇವರ ಹೆಸರು ಬರಿಬೇಕು, ಈ ಭಾಗದಲ್ಲಿ ನಿಮ್ಮ ಅಂಗಡಿಯ ಹೆಸರನ್ನ ಬರಿಬೇಕು. ಅಂಗಡಿ ಹೆಸರು ಬರೆದು ಬ್ರಾಕೆಟ್ ಒಳಗೆ ನಿಮ್ಮ ಹೆಸರ ಪೂರ್ಣ ವಿಳಾಸವನ್ನ ಬರಿಬೇಕು. ಬರೆದ್ರ ಏನನ್ನ ಬರಿಬೇಕು? ಫಸ್ಟ್ನೇದಾಗಿ ಓಂ ಅಂತ ಬರಿಬೇಕು. ನೆನ್ಪಿಟ್ಟುಕೊಳ್ಳಿ, ಯಾವುದನ್ನ ಬರಿಬೇಕಂತದನ್ನ ತಪ್ಪಾಗಿ ಮಾಡಬೇಡಿ. ಓಂ ಅಂತ ಬರಿಬೇಕು, ರೀಮ್ ಅಂತ ಬರಿಬೇಕು, ಲಮ್ ಅಂತ ಬರಿಬೇಕು, ಐಮ್ ಅಂತ ಬರಿಬೇಕು, ಶ್ರೀಮ್ ಅಂತ ಬರಿಬೇಕು. ನೋಡಿ, ನೆನ್ಪಿಟ್ಟುಕೊಳ್ಳಿ. ಓಂ ಶ್ರೀ ರಂ, ಓಂ ಶ್ರೀಂ ಲಂ ಐಂ ಕ್ಲೀಂ, ಈ ರೀತಿಯಾಗಿ ಬರೆದು ಒಂದು ಲೈನನ್ನು ಪೂರ್ಣಗೊಳಿಸಬೇಕು. ಅದಕ್ಕೆ ಬಾಕ್ಸ್ಗಳನ್ನು ಹಾಕಿಕೊಂಡಾಗ ಮತ್ತೆ ಶ್ರೀಂ ಸಂ ಗ್ರಂ ಸಹ ಹಹ ಸಹ. ನೋಡಿ, ನೆನಪಿಟ್ಟುಕೊಳ್ಳಿ. ಶ್ರೀಂ ಸಂ ಗ್ರಂ ಅಹ ಸಂ ಸಹ, ಇಷ್ಟು ರೀತಿಯಾಗಿ ಬರೆದುಕೊಂಡು ಎರಡದಾಗಿ ಮುಕ್ತಾಯಗೊಳಿಸ್ಬೇಕು. ಮೂರನೇದಾಗಿ ಓಂ ಕ್ಲೀಂ ಐಂ ರಂ ಪಂ, ಇದು ಮೂರನೇ ಲೈನ್ ಆಗಿ ಬರಿಬೇಕು. ನೆನ್ಪಿಟ್ಕೊಳ್ಳಿ, ಯಾವುದನ್ನ ತಪ್ಪಾಗಿ ಮಾಡಬೇಡಿ. ಮತ್ತೆ ಐಂ ಲಂ ರಹ ಸಂ ದ್ರೀಂ. ನೋಡಿ, 1 2 3 4ನೇ ಲೈನ್ ಆಯ್ತು. ಇನ್ನು 5ನೇ ಲೈನ್ ಏನ್ ಬರೀಬೇಕು? ರೀಂ ಶ್ರೀಂ ದ್ರಾಂ ಡ್ರೀಂ ಕಂ. ಇದು 1 2 3 4 5ನೇ ಲೈನ್ ಆಯ್ತು. ಈಗ 6ನೇ ಲೈನ್ ಏನ್ ಬರಿಬೇಕು? ಪಂ ಪಂ ರೀಂ ಸ್ವಾಂ, ಮತ್ತೆ ರೀಂ. ನೀವು ನೆನ್ಪಿಟ್ಕೊಳ್ಳಿ, ಪಂ ಪಂ ರೀಂ ಸ್ವಾಹ ಸ್ವಾಂ ಮತ್ತೆ ರೀಂ ಅಂತ ಬರಿಬೇಕು. 1 2 3 4 5 6 ಲೈನ್ ಆಯ್ತು. 7ನೇ ಲೈನಲ್ಲಿ ಕ್ಷಂ 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 ಕ್ಷಂ, ಈ ರೀತಿಯಾಗಿ ಬಿಡೋದು. 8ನೇ ಲೈನಲ್ಲಿ ಲಂ 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 ಲಂ, ಈ ರೀತಿಯಾಗಿ ಬರೆದುಕೊಂಡು ಇಲ್ಲಿ ನಿಮ್ಮ ಮನೆ ದೇವರ ಹೆಸರು, ಇಲ್ಲಿ ನಿಮ್ಮ ಮನೆ ದೇವರ ಹೆಸರು, ಈ ಪಕ್ಕದಲ್ಲಿ ನಿಮ್ಮ ಮನೆ ದೇವರ ಹೆಸರು, ಇಲ್ಲಿ ನಿಮ್ಮ ಅಂಗಡಿ ಹೆಸರು. ಅಂಗಡಿ ಹೆಸರು ಇಲ್ಲಪ್ಪ ನಂದು, ಅದಕ್ಕೆ ಹೆಸರೇ ಇಲ್ಲ, ನಿಮ್ಮ ಹೆಸರಷ್ಟ ಬರೆದುಕೊಳ್ಳಿ. ಬರೆದಿಟ್ಕೊಂಡು ಇದನ್ನ ಏನ್ ಮಾಡ್ಬೇಕಂದ್ರ ನಿಮ್ಮ ಅಂಗಡಿಯ ಮುಂಭಾಗದಲ್ಲಿ ಏನು ಗಿರಾಕಿಗಳು ಬರ್ತಾರಲ್ಲ, ಆ ಮುಂಭಾಗದಲ್ಲಿ ಕಟ್ಟಿದ್ರೆ ಇದು ಶತಸಿದ್ಧ 100ಕ್ಕೆ 100 ಆಗ್ತಕ್ಕಂಥದ್ದು. ಆಗಿಲ್ಲ ಅಂದ್ರೆ ನಾನು ಕೇಳ್ಬೋದು, ಸ್ವಾಮಿ ಆಗಿಲ್ಲ ಅಂತ. ಆದ್ರೆ ನೀವು ಚಾಚು ಚಪ್ಪದಂಗೆ ಇದೇ ರೀತಿಯಾಗಿ ಮಾಡಬೇಕು. ಇದು ಶತಸಿದ್ಧ ಆಗಿರ್ತಕ್ಕಂಥ. ಈ ರೀತಿಯಾಗಿ ಮಡಿದಿಟ್ಕೊಂಡು ಇದನ್ನ ಮಡಿಸ್ಬೇಕು. ಇದನ್ನ ಈ ರೀತಿಯಾಗಿ ಮಡಚಿ ಅದಕ್ಕೆ ಒಂದು ಹೋಲನ್ನ ಹೊಡೆದು ದಾರ ಹಾಕಿ ಕಟ್ಟಿ, ಅದಕ್ಕೇನು ಮಾಡ್ಬೇಕು? ಅರ್ಶಿನ ಕುಂಕುಮ ಮತ್ತೆ ಅಕ್ಷತೆಯನ್ನು ಒಳಗಡೆ ಹಾಕಿ ಕಟ್ಟಿ, ಅದಕ್ಕೆ ಪಿನ್ ಒಂದು ದಾರವನ್ನು ಸುತ್ತಿ ಮೇಲೆ ತೂಗು ಹಾಕುವಂತ ಸಂದರ್ಭ. ಅಂದ್ರೆ ಅಂಗಡಿ ಗಿರಾಕಿ ಬರುವಂತ ಜಾಗದೊಳಗೆ ನಾವು ಇಟ್ಟಿವಿ ಅಂತಂದ್ರೆ ಅವ್ರ ಆಕರ್ಷಣೆ ಆಗುವಂಥದ್ದು ಆಗಿರ್ತಕ್ಕಂಥದ್ದು. ಇದು ವ್ಯಾಪಾರಕ್ಕೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಇನ್ನು ವ್ಯಾಪಾರ ಅಭಿವೃದ್ಧಿ ಆಯ್ತು ಸ್ವಾಮಿ, ನೀವು ಹೇಳ್ದಂಗೆ ಅಭಿವೃದ್ಧಿ ಆಯ್ತು. ಅಭಿವೃದ್ಧಿ ಆದ್ಮೇಲೆ ಆ ಹಣ ಮನೆ ತೆಗೆದುಕೊಂಡೋದೆ, ಮನ್ಯಾಗ ಅದು ಕಿರಿಕಿರಿ ಇದು ಕಿರಿಕಿರಿ, ಮನೆಯಲ್ಲಿ ಹಣನೇ ನಿಂತಿಲ್ಲ. ನೀವೇನ್ ಮಾಡಬೇಡಿ, ಇದನ್ನ ಈ ರೀತಿಯಾಗಿ ಅದೇ ಅಂತ ಬೆಳೆ ಹಾಳೆ ತಗೊಳ್ಳಿ, ಇಲ್ಲಾಂದ್ರೆ ಭುಜಪತ್ರ ಹಾಳೆಯನ್ನಾರು ತಗೊಂಡು ಈ ರೀತಿಯಾಗಿ ಸಂಖ್ಯೆಗಳನ್ನ ಬರೆದುಕೊಳ್ಳಿ. ನೋಡಿ, ಈ ರೀತಿಯಾಗಿ ಸಂಖ್ಯೆಗಳನ್ನ ಬರೆದುಕೊಳ್ಳಿ. ಯಾವ ರೀತಿಯಾಗಿ? 21, ಇದು ಕನ್ನಡ ಅಕ್ಷರದಲ್ಲಿ ಬರಿಬೇಕು. 21 8 2 7, ನೋಡಿ ಲಕ್ಷ ಕೊಟ್ಟು ಕೇಳಿ. 21 8 2 7 9 6 25 26 27, ನೋಡಿ ಲಕ್ಷ ಕೊಟ್ಟು ಕೇಳಿ. 27 ಎಷ್ಟು? 11 8 1 7 5 ಮತ್ತೆ 27 29, ಈ ರೀತಿಯಾಗಿ ಸಂಖ್ಯೆಗಳನ್ನ ಮಾಡಿಟ್ಟುಕೊಂಡು ಸೇಮ್ ಇದೇ ರೀತಿಯಾಗಿ ನಿಮ್ಮ ಮನೆ ಹೆಸರು ಏನಂತ ಕುಲದೇವರ ಆಶೀರ್ವಾದ ಅಂತ ಬರ್ಸಿರ್ತಾರಲ್ಲ, ಮನೆ ದೇವರ ಹೆಸರು ಬರಬೇಕು. ಈ ಕಡೆ ನಿಮ್ಮ
ಬರೆಯುವಾಗ ಎಡಗಡೆಯದ್ದಾಗ್ಲಿ ಬರೆದ್ರೆ ನಿಮ್ಮ ಹೆಂಡತಿ ಹೆಸರು, ಇಲ್ಲ ನಿಮ್ಮ ಹೆಸರು, ಇಲ್ಲ ಮಕ್ಕಳ ಹೆಸರು ಬರೆದು ಚೀಟಿಯನ್ನ ಮಡಚಿಟ್ಟು, ನೀವೇನು ಮನೆಯಲ್ಲಿ ಟಿಸೂರಿ ಅಂತ ಇರ್ತದಲ್ಲ, ಟಿಸೂರಿ ಒಳಗಡೆ ಆಗ್ಲಿ ನಿಮ್ಮ ಹೆಂಡತಿ ಕೈಯಲ್ಲಿ ಏನು ಡಬ್ಬ ಗಿಬ್ಬ ಇರ್ತದಲ್ಲ ಅದ್ರೊಳಗಿಟ್ಟು ಇದನ್ನ ಪೂಜೆ ಮಾಡ್ಬೇಕು. ಅಮಾಸಿ ಹುಣ್ಣಿಮೆ ಬಂದ್ರೆ ತೆಗೆದು ಪೂಜೆ ಮಾಡೋದು, ಡಬ್ಬದಲ್ಲಿ ಇಡುತ್ತೆ. ಅಂದ್ರೆ ಆರ್ಥಿಕ ಸುಧಾರಣೆ ಆಗುವಂಥದ್ದು ಇದು. ಇಷ್ಟು ನಿಮಗೆ ಮತ್ತೆ ಹಣವನ್ನ ಕೂಡಿಟ್ಟುಕೊಳ್ಳುವಂತಹ ಯಂತ್ರ ಸಾಧನೆ ಆಗಿರ್ತಕ್ಕಂಥದ್ದು. ಇದೆಲ್ಲ ಆಯ್ತು ಸ್ವಾಮಿ, ಗಿರಾಕಿ ಬಂದ್ರು ಸಹಿತ ಗಿರಾಕಿಗಳು ಎಲ್ಲ ಕೊಟ್ಟಿರ್ತಕ್ಕಂಥ ಸಾಲ, ಕೊಟ್ಟಿರ್ತಕ್ಕಂಥ ಹಣ ವಾಪಸ್ಸೇ ಕೊಡ್ತಾ ಇಲ್ಲ ಸ್ವಾಮಿ. ನೀವು ಹೇಳ್ದಂಗೆ ವ್ಯಾಪಾರ ಚೆನ್ನಾಗಾಯ್ತು ಅಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕಂತದ್ದು ಅದಕ್ಕೂ ಸಹಿತ ಒಂದು ಯಂತ್ರವಾಗಿರ್ತಕ್ಕಂಥದ್ದು. ಇದನ್ನ ನೀವೇನು ಮಾಡಕ್ ಹೋಗ್ಬೇಡಿ, ಹಾಗೆ ಕೇಳಿ. ಏನ್ ಮಾಡ್ಬೇಕಂದ್ರ ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಹಣವನ್ನ ಒಂದ್ಸರಿ ಹೇಳದಕ್ಕೆ ಬೇಜಾರಾಗಿರ್ತದೆ. ಬೇಜಾರಾದಾಗ ಆ ವ್ಯಕ್ತಿ ನಿಮ್ಮ ಅಂಗಡಿಗೆ ಒಂದ್ಸರಿ ಯಾವಾಗಾರ ಬಂದ್ರೆ ಈ ಯಂತ್ರವನ್ನ ನಿಮ್ಮ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಯಂತ್ರವನ್ನ ಈ ರೀತಿಯಾಗಿ ಸಿದ್ಧಪಡಿಸ್ಕೊಂಡು ಅವೇನು ನಿಮ್ಗೆ ನೀವೇನ್ ದುಡ್ಡು ಕೊಟ್ಟಿರ್ತಲ್ಲ ಆ ವ್ಯಕ್ತಿಗೆ ಅವ್ ಬಂದಾಗ ಈ ಯಂತ್ರವನ್ನ ನಿಮ್ಮ ಮೇಲಿನ ಜೇಬದಲ್ಲಿ ಇಟ್ಕೊಳ್ಳಿ. ಒಂದು ಆಕರ್ಷಣೀಯವಾಗಿ ಅವ 1 ತಿಂಗಳ ಬಿಟ್ಟು 2 ತಿಂಗಳು ಸ್ವಲ್ಪ ಸ್ವಲ್ಪ ಹಣವನ್ನ ಕೊಡುವಂತ ಕಾರ್ಯಗಳನ್ನ ಈ ಯಂತ್ರ ಶತಸಿದ್ಧವಾಗಿರ್ತಕ್ಕಂಥದ್ದು. 15 ಜನಕ್ಕೆ ನಾನು ಕೊಟ್ಟಿದ್ದೀನಿ, ಆದ್ರೂ ಅರ್ಧ ಅಮೌಂಟ್ ಬಂದಿದೆ. ಆದ್ರೂ ಇದು ಶತಸಿದ್ಧ. ಇದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ. ಇಷ್ಟು ಇವತ್ತಿನ ಆರ್ಥಿಕ ಧನ ಸಹಾಯದಲ್ಲಿ ಆರ್ಥಿಕದನ್ನ ಯಾವ ರೀತಿಯಾಗಿ ವ್ಯಾಪಾರದಲ್ಲಿ ಆರ್ಥಿಕದ ಶುದ್ಧಿಯನ್ನ ಮಾಡ್ಕೊಳ್ಬೇಕಂತಕ್ಕಂಥದ್ದೇ ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಇನ್ನೂ ಒಂದು ನಿಮ್ಗೆ ಹೇಳುವಂತಹ ವಿಷಯ ಏನಂತಂದ್ರೆ, ನಾನು ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಬೆಳಗಿನ ಜಾವ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಭಗವಂತನ ಸ್ಮರಣೆಯನ್ನ ಮಾಡ್ಕೊಂತೀವಿ ಅಂತಕ್ಕಂಥದ್ದು ಮಾತಿದೆಯಲ್ಲ, ಬೆಳಗ್ಗಿನ ನಾನು ಬೆಳಿಬೇಕಂತದೇನು ನಾನು ಯೂಟ್ಯೂಬ್ ಚಾನಲ್ ಅನ್ನ ಮಾಡ್ತಾ ಇಲ್ಲ ವೀಕ್ಷಕರೇ. ನಾನು ಯಾಕೆ ಮಾಡುವಂಥದ್ದು ಅಂತಂದ್ರೆ, ನಾವು ಕೆಲವರು ಕಮೆಂಟ್ಗಳು ಹಾಕ್ತೀರಿ ಇವೆಲ್ಲ ಫೇಕು, ಇವೆಲ್ಲ ಸುಳ್ಳಾಗಿದ್ರೆ ನಾನು ಯಾಕೆ ವಿಡಿಯೋ ಮಾಡಿ ನಿಮಗೆ ಹಾಕಬೇಕಾಗಿತ್ತು. ನಾನು ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ, ಬರೋಂಥ ಜನಗಳಿಗೆ ಸುಳ್ಳೆಲ್ಲ ಮಾಡ್ಬೇಕತ್ತು. ಸಾವಿರಾರು ಜನಗಳು ಯೂಟ್ಯೂಬನ್ನ ನೋಡ್ತಾರೆ, ನಿಮ್ಗೆ ಯಾಕೆ ನಾನು ತಿಳಿಸ್ಬೇಕಿದ್ನ ಅಂತಂದ್ರೆ, 3 ವರ್ಷ ಗುರುಕುಲದಲ್ಲಿ ಕಲಿತು ನಾವು ಅಭ್ಯಾಸ ಮಾಡಿ, 4 ವರ್ಷ ಕೇರಳದಲ್ಲಿ ಜ್ಯೋತಿಷ್ಯ ಗುರುಗಳಿಂದ ಕಲಿತು, ಅದೆಲ್ಲ ಸುಳ್ಳು. ಹಾಗಾದ್ರೆ ನಾವು ಎಲ್ಲ ಗುರುಗಳು ನಮ್ಗೆ ಒಂದು ವಿದ್ಯೆಯನ್ನು ಹೇಳ್ಕೊಟ್ಟು ಆ ವಿದ್ಯೆಯನ್ನ ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಶಾಲೆಗಳಲ್ಲಿ ಬರ್ದಿರ್ತಾರೆ ನೋಡಿ, ಏನಂತೇಳಿ, ಬಿಚ್ಚಿಟ್ಟ ಜ್ಞಾನ ಅಂದ್ರೆ ಬಚ್ಚಿಟ್ಟ ಜ್ಞಾನ ಕೊಳಿತದಂತ, ಬಿಚ್ಚಿಟ್ಟ ಜ್ಞಾನ ಹೊಳಿತದಂತ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನ ನಿಮಗೆ ಸ್ವಲ್ಪ ಹೇಳ್ಕೊಟ್ರೆ ನೀವು ಅಂತ ಮಾಡ್ತಾರೆ. ನಾನು ಸತ್ತಾಗ ನನ್ನ ಕಡೆ ನನ್ನ ವಿದ್ಯೆನೇ ಹೋಗ್ಬಿಡ್ತದೆ. ಆ ವಿದ್ಯೆಯನ್ನು ನಿಮ್ಗೆ ಹಂಚಿಕೊಂಡ್ರೆ ಆ ವಿದ್ಯೆ ನಿಮ್ಗೆ ಒಂದಲ್ಲ ಒಂದಿನ ಮಹತ್ವಪೂರ್ಣವಾಗಿ ಉಪಾಯ ಆಯ್ತಂತ. ನಾನು ಎಲ್ಲ ಜ್ಯೋತಿಷ್ಯಗಳನ್ನ ನಂಬುವಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಒಬ್ರು ಬಂಡಾಚಾರಿಕವಾಗಿ ಮಾಡ್ತಾರೆ, ಒಬ್ರು ಏನೋ ದುಡ್ಡು ಮಾಡ್ಬೇಕಂತೂ ಮಾಡ್ತಾರೆ. ನಾವ್ ಯಾವತ್ತು ಆ ರೀತಿ ಮಾಡುವಂತಹ ವ್ಯಕ್ತಿ ನಾನಲ್ಲ. ಯಾಕಂದ್ರೆ ನಾನು 3 ವರ್ಷ ಗುರುಕುಲದಲ್ಲಿ ಓದು, ನಾನು ಕೊಡಗು ಡಿಸ್ಟಿಕ್ ನಲ್ಲಿ ಇರೋದು. ನಾನು 4 ವರ್ಷ ಜ್ಯೋತಿಷ್ಯವನ್ನ ಕಲಿತು ಒಂದು ಗುರುಗಳಿಂದ ಸನ್ಮಾರ್ಗವನ್ನ ಪಡೆದು ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಇಂಥ ಪುಸ್ತಕಗಳನ್ನ ಓದಿಕೊಂಡು ನಾನು ಅಭ್ಯಾಸವನ್ನ ಮಾಡಿ ಅದೇ ನಿಮಗಾಗಿ ಒಂದು ವಿಶ್ಲೇಷಣೆ ಮಾಡ್ತೀನಿ. ನೋಡಿ, ನಾನು ನಿಮ್ಮನ್ನ ತುಳಿದು ಬದುಕ್ಬೇಕಂತ ನನ್ಗೇನು ಆಸೆ ಇಲ್ಲ. ನಮ್ಮ ಗುರುಗಳು ಒಂದೇ ಮಾತು ಹೇಳಿದ್ರು, ಏನಂತಂದ್ರೆ, ಬಲಹೀನರನ್ನ ಬಲವಂತರು ಹೊಡೆದ್ರೆ, ನೋಡಿ ಎಷ್ಟು ಚಂದ ಹೇಳ್ಯಾರ, ಬಲಹೀನರನ್ನ ಬಲವಂತರು ಹೊಡೆದ್ರೆ ಬಲವಂತರನ್ನ ಆ ಭಗವಂತ ಹೊಡಿತಾನಂತೆ. ಇದೇ ಅದರ ಅರ್ಥ. ಯಾರನ್ನ ನಿಮ್ಮನ್ನ ತುಳಿದು ಬದುಕ್ಬೇಕಂದ್ರೆ ಇನ್ನೊಬ್ಬ ನನ್ನ ತುಳಿಯವನು ಇದ್ದೇ ಇರ್ತಾನೆ. ನಾನು ನಿಮಗೆ ಬೇಕು ಜ್ಯೋತಿಷ್ಯವನ್ನ ಹೇಳಿ, ಏನೋ ಇಲ್ಲ ಬಾರದೆಲ್ಲನ ಹೇಳಿ ನಾನು ಮುಂದಾಕ್ಬೇಕನ್ನೋದು ನನಗೆ ಆಸೆನೇ ಇಲ್ಲ. ನಾನು ಯೂಟ್ಯೂಬಿಗೆ ಬಂದು ಮಾಡುವಂತ ಉದ್ದೇಶನೇ ಇರೋದಿಲ್ಲ. ಯಾಕಂದ್ರೆ ನನ್ನಲ್ಲಿರ್ತಕ್ಕಂಥ ಚಿಕ್ಕ ಒಂದು ಸ್ವಲ್ಪ ವಿದ್ಯೆ, ಅದನ್ನ ಒಂದು ಸಾಸಿವೆ ಅಷ್ಟು ನನ್ನ ಕಡೆ ವಿದ್ಯೆ, ಒಂದು ರಾಗಿ ಕಾಳಷ್ಟು ವಿದ್ಯೆ ಇದೆ, ಅದನ್ನ ನಿಮಗೆ ಸ್ವಲ್ಪ ಹಂಚಿಕೊಂಡ್ರೆ ನನಗೂ ಹಂಚಿ ತಿಂದಷ್ಟು ಬದುಕು ಪ್ರೀತಿ ಶಾಶ್ವತ ಅಂತಂದ್ರೆ ನನಗೆ ಎಷ್ಟು ಸಾಧ್ಯ ಅದ ಅಷ್ಟು ನನ್ನ ವಿದ್ಯೆಗಳನ್ನು ಸ್ವಲ್ಪ ನಿಮ್ಮ ಮುಂದೆ ಹಂಚಿಕೊಂಡ್ರೆ ನಿಮಗೂ ಲಾಭಗಳಾಗ್ತವ, ಏನೋ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಳಾಗ್ತವ ಅಂತಕ್ಕಂಥದ್ದು. ಈಗ ನಾವು ಚೆನ್ನಾಗಿ ಆದ್ರೆ ನಿಮಗೆ ಹೇಳಕ್ ಬರ್ತದೆ, ನಂಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಕೊಟ್ಟಿದ್ದಾನೆ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಕೊಟ್ಟಿಲ್ಲ ಅಂತ. ಆ ಭಗವಂತನ ಮುಂದೆ ನಾನು ಯಾವತ್ತೂ ಸುಳ್ಳು ಹೇಳ್ಬೇಕು. ಯಾಕಂದ್ರೆ ನಾನು ಕುಂತಿರೋದು ದೇವಸ್ಥಾನ ಜಾಗದಲ್ಲಿ, ನಾನು ಯಾವತ್ತು ಸುಳ್ಳು ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾನು ಆ ಭಗವಂತನ ಒಂದು ಅನ್ನ ಉಂಡಿರ್ತಕ್ಕಂಥವ್ನು. ಅದಕ್ಕಾಗಿ ನಾ ಹೇಳುವಂತ ವಿಷಯ ಏನಂತಂದ್ರೆ, ನಿಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಜನ್ಮ ರಾಶಿಯವರದ್ದು ಹೇಳ್ತೀನಿ.
ಯಾವ ರೀತಿಯಾಗಿ ಅಂತಂದ್ರೆ ಯಾರು ಕೆಟ್ಟದಾಗಿ ಕಮೆಂಟ್ ಹಾಕಿ ತೊಂದರೆ ಇಲ್ಲ, ಹಾಕೋದ್ರಿಂದ ನಮ್ಗೇನು ಬೇಜಾರು ಅಂತಿಲ್ಲ. ನಮ್ಮ ತಂದೆ ತಾಯಿ ನಮಗೆ ಬುದ್ಧಿ ಹೇಳಲ್ವಾ, ನಮ್ಮ ಅಣ್ಣ ತಮ್ಮಂದ್ರು ನನ್ಗೆ ಬುದ್ಧಿ ಹೇಳಲ್ವಾ. ನೀವು ನನಗೆ ಪ್ರಿಯ ವೀಕ್ಷಕರು, ನನಗೆ ಒಂಥರ ಅಣ್ಣ ತಮ್ಮ ಇದ್ದಾಗೆ, ಅಕ್ಕ ತಂಗಿ ಇದ್ದ ಹಾಗೆ, ಮತ್ತೆ ನಂಗೆ ತಂದೆ ತಾಯಿ ಹೇಳಿದ್ದಾಗೆ. ನನಗೆ ನೀವು ನಾನು ತಿದ್ದುತ್ತೀರಿ, ಕೆಟ್ಟ ಕಮೆಂಟ್ ಹಾಕೋದ್ರಿಂದ ನನ್ನನ್ನು ತಿದ್ದುತ್ತೀರಿ, ಇದು ತಪ್ಪು ಮಾಡ್ತಾ ಇದೀಯ ಅಂತ. ಆದ್ರೆ ನಾನು ಹೇಳುವಂತ ವಿಷಯ ಏನಂತಂದ್ರೆ, ನಾನು ನಿಮ್ಮನ್ನ ನಂಬಿಸ್ಬೇಕಂತ ಹೇಳಿ ಜ್ಯೋತಿಷ್ಯಗಳನ್ನ ಹೇಳ್ತಾ ಇಲ್ಲ. ನಾ ಹೇಳುವಂತ ಉದ್ದೇಶ ಏನಂತಂದ್ರೆ, ನನ್ನಲ್ಲಿರ್ತಕ್ಕಂಥ ಚಿಕ್ಕ ಜ್ಞಾನ ಅದನ್ನ ನಿಮಗೆ ಹಂಚಿಕೊಂಡ್ರೆ ನನ್ನ ಮನಸ್ಸು ಸಹಿತ ಆರಾಮಾಗಿರ್ತದೆ ಅನ್ನುವ ಉದ್ದೇಶ ಬಿಟ್ರೆ ಬೇರೆ ಯಾವುದು ಉದ್ದೇಶ, ಕೆಟ್ಟ ಉದ್ದೇಶ ನನ್ನಲ್ಲಿ ಇಲ್ಲ ಅಂತಕ್ಕಂಥದನ್ನ ನಮ್ಮ ಮಾತನ್ನ ಹೇಳ್ತೀನಿ. ಮತ್ತು ಒಂದು ವಿಷಯವನ್ನ ಹೇಳ್ತೀನಿ, ಯಾರು ಸ್ಕಿಟ್ ಮಾಡಬೇಡಿ, ಈ ವಿಷಯವನ್ನ ಕೇಳಿ. ಭಾರಿ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಕವಿ ಬರಿತಾ, ಭಾರಿ ಚಂದ ಬರ್ದಾನ. ಏನಂತಂದ್ರ ನೋಡಿ, ಲಕ್ಷ್ಯ ಇಟ್ಟು ಕೇಳಿ. ಏನಂತಂದ್ರೆ, ಇಂದು ನೀವು ಶಕ್ತಿಯುತರಾಗಿರಬಹುದು. ಅರ್ಥ ಮಾಡ್ಕೊಳ್ಳಿ, ಇಂದು ನೀವು ಶಕ್ತಿಯುತರಾಗಿರಬಹುದು, ನೆನಪಿಡಿ. ನೋಡಿ, ನೀವು ಇಂದು ಶಕ್ತಿಯುತರಾಗಿರುವಿರಿ, ನೆನಪಿಡಿ. ಆದರೆ ಕಾಲ ನಿಮಗಿಂತಲೂ ಹೆಚ್ಚು ಶಕ್ತಿಶಾಲಿ. ಅರ್ಥ ಆಯ್ತಾ? ಕಾಲ ನಿಮಗಿಂತಲೂ ಹೆಚ್ಚು ಶಕ್ತಿಶಾಲಿ. ಒಂದು ಮರ ಕೋಟ್ಯಾಂತರ ನೋಡಿ, ಎಷ್ಟು ಚಂದ ಅರ್ಥ ಆಯ್ತು ನೋಡಿ. ಇಂದು ನೀವು ಶಕ್ತಿಯುತರಾಗಿರಬಹುದು, ನೆನಪಿಡಿ. ಕಾಲ ನಿಮಗಿಂತ ಹೆಚ್ಚು ಶಕ್ತಿಶಾಲಿ. ಒಂದು ಮರ ಕೋಟ್ಯಾಂತರ ಬೆಂಕಿ ಕಡ್ಡಿಗಳನ್ನ ತಯಾರು ಮಾಡ್ತದ. ಒಂದು ಮರ ಕೋಟ್ಯಾಂತರ ಬೆಂಕಿ ಕಡ್ಡಿಗಳನ್ನ ತಯಾರು ಮಾಡ್ತದ. ಆದರೆ ಅದೇ ಒಂದು ಬೆಂಕಿ ಕಡ್ಡಿ ಕೋಟ್ಯಾಂತರ ಮರಗಳನ್ನ ಸುಟ್ಟು ಹಾಕ್ತದ. ಕೋಟ್ಯಾಂತರ ಮರಗಳನ್ನ ಸುಟ್ಟು ಹಾಕ್ತದ. ಆದ್ದರಿಂದ ಎಲ್ಲರಿಗೆ ಒಳ್ಳೆಯದನ್ನ ಬಯಸೋಣ, ಒಳ್ಳೆಯದನ್ನ ಚಿಂತಿಸೋಣ, ಒಳ್ಳೆಯದನ್ನ ಮಾತಾಡೋಣ, ಒಳ್ಳೆಯದನ್ನ ಕಾರ್ಯಗಳನ್ನ ಮಾಡೋಣ, ಒಳ್ಳೆಯ ಮೌಲ್ಯದಿಂದ ಬದುಕೋಣ ಅಂತಕ್ಕಂಥದ್ದೇ ನನ್ನ ಸಂದೇಶ. ನನ್ನ ವಿಡಿಯೋ ಯಾರಿಗೆ ಆದ್ರೆ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಶುಭಂ ಭೂಯಾತ್. ನಮಸ್ಕಾರ.